ಮಧುಗಿರಿಯಿಂದ 17 ನವಂಬರ್ PDO ಎಕ್ಸಾಮ್ ಇತ್ತಲ್ಲ, ಅದರಲ್ಲಿ ನನಗೆ ಎಕ್ಸಾಮ್ ಬರೆಯೋಕ್ಕಾಗಿಲ್ಲ. ನನ್ನ ಜೊತೆ ಸೇರಿ ಒಂದು ಸುಮಾರು 800 ಜನ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಬರೆದಿಲ್ಲ. ಏನಕ್ಕಂದರೆ ಅಲ್ಲಿ ಆ ಇದಕ್ಕೆ ಬಂದಿರೋದೇ ಕಡಿಮೆ ಪತ್ರಿಕೆಗಳು ಬಂದಿದ್ದವು. ಅದಕ್ಕಾಗಿ ನಾವು ಹೊರಗಡೆ ಬಂದು ಹೋರಾಟ ಮಾಡ್ತಿದ್ವಿ. ಇದು ನಮಗೆ ಅನ್ಯಾಯ ಆಗಿತ್ತಂತ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ಪ್ರಶ್ನೆ ಪತ್ರಿಕೆ ಕೊಡುವಾಗ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸಿ 4 ಜನ ಕಡೆಯಿಂದ ಸೈನ್ ತೊಗೋಬೇಕು. ಸೊ ಅದು ಆಗಿಲ್ಲ. ಅದು ಅವ್ರು ಕೇಳಿದರೆ ಅವ್ರೇನಂತಿದ್ದಾರೆ, ಮೊದಲೇ ನಾವು ಆಫೀಸ್ ರೂಮಂದೇ ಸೀಲ್ ಹೊಡೆದು ಆಮೇಲೆ ವಿತರ್ಸಕ್ಕೆ ಬಂದರು. ಸೊ ಅದನ್ನು ಪ್ರಶ್ನೆ ಮಾಡಿದ್ವಿ. ಇದನ್ನೆಲ್ಲ ಮತ್ತು ಹೋರಾಟ ಮತ್ತು ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ 12 ಜನ ಫ್ರೆಂಡ್ಸ್ಗಳ ಮೇಲೆಲ್ಲ FIR ಎಲ್ಲ ದಾಖಲಾಯಿತು. ಸೊ ಇದೇನು ಪ್ರಜಾಪ್ರಭುತ್ವನೋ ಏನೋ ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಯಾರೂ ಪ್ರತಿಕ್ರಿಯೆ ಮಾಡ್ತಾನೇ ಇಲ್ಲ. ಕಾಂತಕುಮಾರ್ ಸರ್ ಒಬ್ರನ್ನ ಬಿಟ್ಟರೆ ಯಾರೂ ಏನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. ಸುಮಾರು 800 ಜನ ವಿದ್ಯಾರ್ಥಿಗಳು ಭವಿಷ್ಯ ಹಾಳಾಗ್ತಿದೆ. 800 ಜನ ಅಂದರೆ ಕಡಿಮೆ ಆಗಲ್ಲ. ಜಪಾನ್ದಲ್ಲಿ ಏನಂದರೆ ಒಂದು ಟೈಮು ಒಂದು ಹುಡುಗಿದು ಒಂದು ಕಡೆ ಒಂದು ರೈಲು ಹೋಗ್ತಿರುತ್ತೆ, ಸುಮಾರು ಒಂದು 150 ಕಿಲೋಮೀಟ್ರ್ ಕಡೆಯಿಂದ ಒಂದು ಹೋಗ್ತಿರುತ್ತೆ. ಸೊ ಅಲ್ಲಿ ಅದನ್ನು ಗೌರ್ಮೆಂಟ್ ಸ್ಟಾಪ್ ಮಾಡ್ಬೇಕಂತ ನಿರ್ಧಾರ ಮಾಡುತ್ತೆ. ಯಾಕಂದರೆ ಅಲ್ಲಿ ಆ 120 ಕಿಲೋಮೀಟ್ರಲ್ಲಿ ಏನು ಅವರಿಂದ ಲಾಭ ಬರ್ತಿರಲ್ಲ. ಸೊ ಕ್ಯಾನ್ಸಲ್ ಮಾಡ್ಬೇಕಂತ ಡಿಸೈಡ್ ಮಾಡಿದಾಗ ಅಲ್ಲಿ ಒಂದು ಹುಡುಗಿ ಮಾತ್ರ ಆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರುತ್ತೆ. ಸೊ ಅವಳಿಗೋಸ್ಕರನೇ ಆ ಜಪಾನ್ ಸರ್ಕಾರ ಆ 120 ಕಿಲೋಮೀಟ್ರ್ ಹೋಗ್ತಿರೋ ರೈಲನ್ನ ಡೈಲಿ ಅವಳದು ಗ್ರ್ಯಾಜುಯೇಷನ್ ಆಗೋ ತನೂ ಆ ಒಂದು ರೈಲನ್ನ ಬಿಟ್ಟಿರುತ್ತೆ. ಸೊ ಒಬ್ಬಳಿಗೋಸ್ಕರ ಆ ದೇಶ ಅಷ್ಟೆಲ್ಲ ಮಾಡುತ್ತೆ ಅಂದರೆ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಾತ್ರ 800 ಜನಕ್ಕೆ ಅನ್ಯಾಯ ಆಗ್ತಿದ್ರು, ಯಾರೂ ಒಬ್ಬರು ಮಾತಾಡ್ತಿಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ತಲೆಗಟ್ಸ್ಕೊಂಡು ಇದನ್ನು ಎಕ್ಸಾಮ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ.